ವೀಕ್ಷಕರೇ, ನಾವು ಎಷ್ಟೋ ಕತೆಗಳನ್ನ ಕೇಳಿರ್ತೀವಿ. ಆ ಕತೆಲಿ ಹೇಳ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಸ್ ಅವರ ಬಿಸ್ನೆಸ್ನ ಒಂದು ಗರಾಜಲ್ಲಿ ಶುರು ಮಾಡಿದ್ರು ಅಂತ. ಮುಂದೆ ಬರ್ತಿರೋಂಥ ನಮ್ಮ ಐಡಿಯಾ ಬಾಸ್ ಅವ್ರ ಹತ್ರ ಗರಾಜ್ ಬಿಡಿ ಇರೋದಕ್ಕೆ ಮನೆ ಕೂಡ ಇರಲಿಲ್ಲ. ಸೊ ಬೀದಿಗಳಲ್ಲಿ ಬದುಕಿ, ಟ್ರೈನ್ನಲ್ಲಿ ಭಿಕ್ಷೆ ಬೇಡಿ, ಇಂಥ ಹಲವಾರು ಕಷ್ಟಗಳನ್ನ ಸಹಿಸ್ಕೊಂಡ್ಬಂದಿದ್ದಾರೆ. ಅವರ ಜೆಂಡರ್ಗೋಸ್ಕರ ಸಮಾಜದ ಅವಮಾನ ಕೂಡ ಸಹಿಸಿದ್ದಾರೆ. ಅದಾದ್ಮೇಲೆ ಎಂತ ಐಡಿಯಾ ಮಾಡಿದ್ದಾರೆ ಅಂದ್ರೆ, ಇದರಿಂದ ಇಡೀ ಪ್ರಪಂಚ ಬದಲಾಗಬೇಕು. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮುಂಬೈನ ಝೋಯಾ ಶೇಖ್. ಎಲ್ಲರ ಜೀವನ ಕೂಡ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದಿಷ್ಟು ಜನ ಜೀವನವನ್ನ ರೂಪಿಸ್ಕೊಳ್ತಾರೆ. ಅವರು ತಮ್ಮ ದಾರಿಲೇ ಯಶಸ್ಸನ್ನ ಕಾಣಬೇಕು ಅಂತ. ಅದೇ ಮಾದರಿ ಇವರು ಕೂಡ ಝೋಯಾ ಶೇಖ್. ಝೋಯಾ ಅವರ ಹೋರಾಟ ಜೀವನದ ವಿರುದ್ಧ ಅಷ್ಟೇ ಅಲ್ಲ, ಸಮಾಜದ ವಿರುದ್ಧ ಕೂಡ. ಯಾಕಂದ್ರೆ ಈ ಸಮಾಜ ಅವರನ್ನ ತಿರಸ್ಕರಿಸಿದೆ. ನನ್ನಂತ ತುಂಬಾ ಜನರನ್ನ ನೀವು ರಸ್ತೆ ಮೇಲೆ ನೋಡಿರ್ತೀರಾ. ಭಿಕ್ಷೆ ಬೇಡ್ತಾ, ಇಲ್ಲ ಮದ್ವೆನಲ್ಲಿ ಕುಣಿತಾ, ಇನ್ನು ಕೆಲವೊಂದು ಕೆಲಸಗಳನ್ನ ಮಾಡ್ತಾ. ಯಾಕಂದ್ರೆ ಫ್ಯಾಮಿಲಿ ನಮ್ಮಂತ ಮಕ್ಕಳಿಗೆ ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ನಮ್ಮಂತ ಕಮ್ಯುನಿಟಿನೇ ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾನು ಸ್ಕೂಲ್ಗೆ ಹೋದೆ, ಕಾಲೇಜ್ಗೆ ಹೋದೆ. ನಾನು ದೊಡ್ಡೋಳು ಆಗ್ತಾ ಇದ್ದಂಗೆ ನನ್ಗೆ ಅರ್ಥ ಆಗಕ್ ಶುರು ಆಯ್ತು, ನಾನು ಈ ಜನರ ತರ ಅಲ್ಲ ಅಂತ. ಅದಕ್ಕೋಸ್ಕರ ಝೋಯಾ ಅವರು ಈ ಸಮಾಜದಲ್ಲಿ ಒಂದು ಸ್ಥಾನವನ್ನ ಪಡೆಯೋದಕ್ಕೋಸ್ಕರ ಒಬ್ಬ ಉದ್ಯಮಿ ಆದರು. ಈ ಎಲ್ಲದ್ರಿಂದ ಹೊರಗಡೆ ಬಂದು ನನ್ನ ಹಣೆ ಬರನ ಬದಲಾಯಿಸಬೇಕಾಗಿತ್ತು ನಾನು. ಇವತ್ತು ಐಡಿಯಾ ಬಾಸ್ ಮಂಚದಲ್ಲಿ ಬರೀ ಅವರ ಬಿಸ್ನೆಸ್ ಅಷ್ಟೇ ಅಲ್ಲ, ಅವರ ಮೌಲ್ಯವನ್ನ ಎತ್ತಿಡಿಯೋದಕ್ಕೆ ಬರ್ತಾ ಇದ್ದಾರೆ ಝೋಯಾ ಶೇಖ್. ನಮಸ್ತೆ ಟೈಟನ್ಸ್. ನಮಸ್ತೆ. ನನ್ನ ಹೆಸರು ಝೋಯಾ ಶೇಖ್. ಮತ್ತೆ ನಾನು ತುಂಬಾ ಚಿಕ್ಕ ನಗರದಿಂದ ಬರ್ತೀನಿ, ಮುಂಬ್ರಾಯಿಂದ. ಇವತ್ತಿನ ಕಾಲದಲ್ಲಿ ಜನರು ತಮ್ಮ ಕೂದಲು ಮತ್ತೆ ಚರ್ಮದ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾನು ನನಗೋಸ್ಕರ ಅಂತ ಒಂದು ಹೇರ್ ಆಯಿಲ್ ನ ಮಾಡ್ಕೊಂಡೆ ಮನೆಯಲ್ಲಿ. ನಾನು ಅದನ್ನ ಬಳಸ್ತಾ ಇದ್ದಂಗೆ ನನ್ನ ತಲೆ ಕೂದಲು ತುಂಬಾನೇ ಉದ್ದ ಬೆಳೀತಾ ಇತ್ತು. ಜನರು ಕೇಳ್ತಾ ಇದ್ರು, ಝೋಯಾ ಏನ್ ಹಾಕ್ತೀಯಾ ಅಂತ. ನಿನ್ ಕೂದಲಂತೂ ತುಂಬಾ ಚೆನ್ನಾಗಿದೆ, ಏನ್ ಯೂಸ್ ಮಾಡ್ತೀಯಾ ಅಂತ. ಹಾಗಾಗಿ ಫ್ರೆಂಡ್ ಸರ್ಕಲ್ ನಲ್ಲಿ ನಾನು ನನ್ನ ಹೇರ್ ಆಯಿಲ್ ನ ಯೂಸ್ ಮಾಡೋದಕ್ಕಂತ ಕೊಟ್ಟೆ. ಇದ್ರ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂತು, ಮತ್ತೆ ಇದ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಹೋಯ್ತು. ಆಗ ನಾನು ಶುರು ಮಾಡಿದೆ ಝೋಯಾ ಹರ್ಬಲ್ ಪ್ರಾಡಕ್ಟ್ಸ್. ಟೈಟನ್ಸ್ ಇದ್ರಲ್ಲಿದೆ ಆಮ್ಲ, ಶಿಕಕಾಯ್, ಬ್ರಿಂಗ್ರಾಜ್ ಇಂಥದ್ದ ಗಿಡಮೂಲಿಕೆಗಳಿದೆ. ಯಾವುದು ಹಳೆ ಕಾಲದ ಸಲಹೆಗಳು, ಅದನ್ನ ನಾವು ಅಜ್ಜಿಯ ಸಲಹೆಗಳು ಅಂತಾನು ಹೇಳ್ತೀವಿ. ಆದ್ರೆ ಹೊಸ ಕಾನ್ಫಿಡೆನ್ಸ್ ಜೊತೆ ಇದೆ ಇದು. ಈ ಹೊಸ ಪ್ರಾಡಕ್ಟ್ಸ್ ನಾನು ಏನ್ ಮಾಡಿದೀನಿ, ಇದು 100% ರಿಸಲ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಮತ್ತಿದು ಟೆಸ್ಟೆಡ್ ಆಗಿದೆ, ಮತ್ತೆ 5 ವರ್ಷದಿಂದ ನಡೀತಾ ಇದೆ. ಸೊ ಝೋಯಾ ಅವರೇ, ನಾವು ಮುಂದುವರಿಯೋದಕ್ಕೂ ಮುಂಚೆ ನಿಮ್ಮ ಹತ್ರ ಕೇಳಬೇಕು, ಈ ಪೂರಾ ಐಡಿಯಾದ ಪ್ರಾರಂಭ ಆಗಿದೆ ಹೇಗೆ? ಮೊದಲನೇದಾಗಿ ಸರ್, ನಮ್ಮಂತವ್ರಿಗೆ ಕನ್ಸನ್ನ ಕಾಣೋದಕ್ಕೆ ಬಿಡೋದಿಲ್ಲ. ನಾವು ಕನ್ಸ್ ಕಾಣ್ತೀವಿ ಅಂತ ಹೇಳಿದ್ರೆ ಜನರು ಅಡ್ಡಿಪಡಿಸ್ತಾರೆ. ಕನ್ಸ್ ಕಂಡು ಏನ್ ಮಾಡ್ತೀಯ ಅಂತ. ನಿನ್ ಕೆಲ್ಸ ಹಾಡೋದು, ಕುಣಿಯೋದು, ನಿನ್ ಕೆಲ್ಸ ಭಿಕ್ಷೆ ಬೇಡೋದು. ಆದ್ರೆ ನನ್ಗೆ ಕನ್ಸ್ ಕಾಣ್ಬೇಕಾಗಿತ್ತು. ಸ್ಮೆಲ್ ಅಂತೂ ಎಲ್ರಿಗೂ ಹಕ್ಕಿರತ್ತಲ್ವಾ. ಕನ್ಸಂತೂ ಜೆಂಡರ್ ನೋಡಿ ಬರಲ್ಲ ಅಲ್ವಾ ಸರ್. ಕನ್ಸಂತೂ ಎಲ್ರಿಗೂ ಬರುತ್ತೆ. ನನಗೂ ತುಂಬಾ ಕನ್ಸು ಬರ್ತಾ ಇತ್ತು, ನಾನು ತುಂಬಾ ದೊಡ್ಡ ಎಂಟರ್ಪ್ರೆನ್ಯೂರ್ ಆಗ್ತೀನಿ ಅಂತ. ಆದ್ರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಜೆಂಡರ್ಗೋಸ್ಕರ ಒಂದು ಐಡೆಂಟಿಟಿನ ಮಾಡಲಾಗಿದೆ, ಒಂದು ಬಾಕ್ಸ್ ಮಾಡಲಾಗಿದೆ ಐಡೆಂಟಿಟಿಗೋಸ್ಕರ. ಆದ್ರೆ ನಮ್ಮಂತವ್ರಿಗೆ ಯಾವ ಬಾಕ್ಸೂ ಇಲ್ಲ. ನಾನು ನಂದೇ ಆದ ಹೊಸ ಬ್ರ್ಯಾಂಡ್ ಮತ್ತೆ ನಂದೇ ಬಾಕ್ಸ್ನ ತಯಾರು ಮಾಡಿದ್ದೀನಿ. ಬಿಸ್ನೆಸ್ ಬಗ್ಗೆ ಮತ್ತೆ ನಾವು ಮಾತಾಡೋಣ. ಆದ್ರೆ ನೀವು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ, ನಿಮ್ಮ ಚಿಕ್ಕ ವಯಸ್ಸಿನ ಜರ್ನಿ ಬಗ್ಗೆ ಹೇಳಿ. ನೋಡಿ ಮ್ಯಾಮ್, ನನ್ನಂತ ಮಕ್ಕಳು ಏನು ಹುಟ್ಟವಲ್ಲ, ಇವತ್ತೆಲ್ಲ 40 ವರ್ಷದ ಹಿಂದಿನ ಕಾಲದಲ್ಲಿ ಜನರ ಮಧ್ಯೆ ಇದೆಲ್ಲ ಅಷ್ಟೊಂದು ಫೆಮಿಲಿಯರ್ ಇರ್ಲಿಲ್ಲ. ಇವೆಲ್ಲಾನು ಮೊದ್ಲಿನ ಜನರು ಏನಿರ್ತಾ ಇದ್ರು, ಅವ್ರು ತುಂಬಾ ಹೆದರ್ತಾ ಇದ್ರು. ನಮ್ಮಂತ ಮಕ್ಕಳನ್ನ ನಮ್ಮ ಕಮ್ಯುನಿಟಿಗೆ ಕೊಟ್ಬಿಡ್ತಾ ಇದ್ರು. ಹಾಗೆ ನನ್ಗೂ ಕೂಡ ಆಯ್ತು. ಅದ್ರ ನಂತರ ನನ್ನ ಜೀವನ ಹೀಗೇನೆ ಸಾಕ್ತಾ ಹೋಯ್ತು. ಭಿಕ್ಷೆ ಬೇಡೋದು, ರೋಡ್ನಲ್ಲಿ ಮಲ್ಗೋದು, ರೋಡಲ್ಲಿ ಇಸ್ಕೊಂಡು ತಿನ್ನೋದು, ಮದ್ವೆಲಿ ಇಸ್ಕೊಂಡು ತಿನ್ನೋದು,
ಕಸದ ತೊಟ್ಟಿಲ್ ಬಿದ್ದಿರೋ ಊಟ ತಗೊಂಡು ತಿನ್ನೋದು. ಸೊ ನಿಮ್ ತಂದೆ ತಾಯಿ ನಿಮ್ಮನ್ನ ಮನೇಲಿ ಇಟ್ಕೊಳ್ಳಿಲ್ವಾ? ಎಲ್ರಿಗೂ ಅವ್ರದೇ ಆದ ಅಸಹಾಯಕತೆ ಇರುತ್ತೆ. ಇವತ್ತಿನ ಕಾಲ ತುಂಬಾ ಬದಲಾಗಿದೆ. ಮೊದ್ಲಿನ ಜನರು ಹೀಗಿರ್ಲಿಲ್ಲ. ಮೊದ್ಲು ಜನರು ಅಸಹಾಯಕತೆಯಿಂದ ಬಿಟ್ಬಿಡ್ತಾ ಇದ್ರು, ಹೆದರ್ಕೋತಾ ಇದ್ರು ಸಮಾಜಕ್ಕೆ, ಜನರು ಹೆಸರಿಡ್ತಾರೆ ಅಂತ ಇದಕ್ಕೋಸ್ಕರ. ಆದ್ರೆ ನಾನು ಯಾವತ್ತೂ ಧೈರ್ಯನ ಕಳ್ಕೊಳ್ಳಿಲ್ಲ. ನಾನು ಭಿಕ್ಷೆ ಬೇಡ್ತಿದ್ದೆ ಮತ್ತೆ ಓದ್ತಾನೂ ಇದ್ದೆ. ಯಾಕಂದ್ರೆ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ಜೆಂಡರ್ಗೆ ಮಹತ್ವ ಕೊಡಬಾರ್ದು ಅಂತ. ನೀನ್ ಓದಿದ್ರೆ ನೀನ್ ಎಲ್ ಬೇಕಾದ್ರೂ ನಿನ್ನ ಸ್ಥಾನನ ಕಲ್ಪಿಸ್ಕೋಬಹುದು. ಹಾ. ಹಾಗಾದ್ರೆ ನೀವೆಲ್ಲಿ ಓದಿದ್ರಿ? ಬುಮ್ರಾಲಿ ಜೂನಿಯರ್ ಕಾಲೇಜ್ನಲ್ಲಿ ಓದ್ದೆ. ಗ್ರಾಜ್ಯುಯೇಷನ್ ನಾನು ಮುಂಬೈ ಯೂನಿವರ್ಸಿಟಿಲಿ ಮಾಡಿದೆ. ವೆರಿ ಗುಡ್, ಥ್ಯಾಂಕ್ ಯು. ಮತ್ತೆ ನನಗೊಬ್ಬ ಮಗ ಇದ್ದಾನೆ, ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅಯ್ಯೋ, ಒಳ್ಳೇದು, ತುಂಬಾ ಒಳ್ಳೇದು. ನನ್ಗೊಬ್ಳು ಫ್ರೆಂಡ್ ಇದ್ಲು, ಅವಳು ನಮ್ಮ ಏರಿಯಾನಲ್ಲೇ ಇದ್ಲು. ಅವಳು ಹೇಳಿದ್ಲು ಅವಳು ಗಂಡನ ಡೆತ್ ಆಗಿದೆ ಅಂತ. ಹಾಗಾಗಿ ಝೋಯಾ ಅಕ್ಕ, ನೀವು ನನಗೆ ಸ್ವಲ್ಪ ಹಣದ ಸಹಾಯ ಮಾಡಿ, ನಾನು ಅಬಾರ್ಷನ್ ಮಾಡಿಸ್ಬೇಕು. ಆ ನೋವು ನನ್ಗೇನಾಯ್ತು ಅಂದ್ರೆ, ಅಬಾರ್ಷನ್ ಮಾಡೋದು, ಆ ಮಗುನ ಸಾಯಿಸೋದು ನನ್ಗೆ ಹೇಗನ್ನಿಸ್ತು ಅಂದ್ರೆ, ಒಂದು ಜೀವನ ನಾನು ಉಳಿಸ್ಬೋದಲ್ವಾ, ಒಂದು ಪ್ರಯತ್ನನ ಮಾಡ್ಬೋದಲ್ವಾ. ಭಿಕ್ಷೆ ಬೇಡ್ಕೊಂಡೆ ನಾನು ಸಾಕ್ಬೇಕು ಅಂದ್ರೆ ನಾನು ಭಿಕ್ಷೆ ಬೇಡ್ತೀನಿ, ಏನೇ ಮಾಡ್ಬೇಕು ಅಂದ್ರೂ ನಾನು ಮಾಡ್ತೀನಿ. ಆದ್ರೆ ನನ್ನ ದುಡ್ಡಿಂದ ಒಂದು ಮಗು ಸಾಯೋದು ನನ್ಗೆ ಇಷ್ಟ ಇರ್ಲಿಲ್ಲ. ಇವತ್ತು ಆ ಮಗುಗೆ ಪ್ರೀತಿ ಮತ್ತು ಸುರಕ್ಷತೆಯನ್ನ ಕೊಡ್ತಾ ಇದ್ದಾರೆ. ಒಬ್ಬ ತಾಯಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಮ್ಮ ಅಂತೂ ನಾನು ಆಗಕ್ಕಾಗಲ್ಲ, ಆದ್ರೆ ಅಟ್ಲೀಸ್ಟ್ ನನ್ನ ಹೃದಯದಲ್ಲಿ ಮಮತೆ ಅಂತೂ ತುಂಬಾನೇ ಇತ್ತು. ಈಗಲೂ ಕೂಡ ತುಂಬಾ ಇದೆ. ಹೀಗೆ ಪ್ರತಿಯೊಂದು ಮಗುಗೂ ಆಗತ್ತೆ. ನಾನು ತುಂಬಾ ಮಕ್ಕಳನ್ನ ಕರೆದು ಊಟ ಕೊಡ್ತೀನಿ, ಯಾಕಂದ್ರೆ ಅವ್ರು ನನ್ನ ಪ್ರೀತಿಯಿಂದ ನೋಡ್ತಾರೆ. ಕೆಲವರು ಅಕ್ಕ ಅಂತಾರೆ, ಅಮ್ಮ ಅಂತಾರೆ. ಝೋಯಾ ಅವರು ನಿರೂಪಿಸ್ಬಿಟ್ರು, ಜನ್ಮ ಕೊಡೋರೆಲ್ಲ ತಾಯಿ ಆಗಲ್ಲ ಅಂತ. ತಾಯಿ ಯಾರಪ್ಪ ಅಂದ್ರೆ, ಯಾರು ಜೀವನ ಕೊಡ್ತಾರೋ ಅವರೇ ತಾಯಿ. ಝೋಯಾ ಅವರೇ, ನಿಮ್ಮ ಸ್ಟೋರಿ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂತಂದರೆ ನನಗೆ ಪದಗಳೇ ಸಿಗ್ತಿಲ್ಲ. ನಾನು ಹಾಗಾಗಿ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ನೀವು ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರೆ ಅದು ನಮಗೆ ಕೇಳೋದಕ್ಕೆ ಸುಲಭ ಅನಿಸ್ಬೋದು. ಯಾರಾದರೂ ತಾನು ಡ್ಯಾನ್ಸ್ ಮಾಡಿದ್ದೀನಿ, ಭಿಕ್ಷೆ ಬೇಡಿದ್ದೀನಿ, ಕಸದಲ್ಲಿ ಆರಿಸ್ಕೊಂಡು ತಿಂದಿದ್ದೀನಿ ಅಂತ ಹೇಳಿ ಅಂಥ ಮನುಷ್ಯ ಇವತ್ತು ನಿಂತ್ಕೊಂಡು ಜನಗಳ ಮುಂದೆ ತನ್ನ ಪ್ರಾಡಕ್ಟ್ನ ತೋರಿಸ್ತಾ ಇದ್ದಾರೆ ಅಂತಂದರೆ, ಮತ್ತೆ ಇಷ್ಟೊಂದು ಕಾನ್ಫಿಡೆನ್ಸಿಂದ ಜಗತ್ತನ್ನ ಎದುರಿಸ್ತಿದ್ದೀರಾ ಅಂದಾಗ ಅದು ನಮ್ಮೆಲ್ರಿಗೂ ಒಂದು ಇನ್ಸ್ಪಿರೇಷನ್ನು. ಥ್ಯಾಂಕ್ ಯು ಸೋ ಮಚ್. ಝೋಯಾ ಅವರೇ, ನೀವು ಎಷ್ಟು ಧೈರ್ಯ ತಗೊಂಡ್ರಿ ಈ ಸ್ಟೇಜ್ ಮೇಲೆ ಬರೋದಕ್ಕೆ. ನಾನು ನಿಮ್ಮ ಧೈರ್ಯಕ್ಕೆ ತುಂಬಾ ಹ್ಯಾಟ್ಸ್ ಆಫ್ ಥ್ಯಾಂಕ್ ಹೇಳ್ತೀನಿ. ಯು ಸೋ ಮಚ್ ಸರ್. ಮತ್ತೆ ಐಡಿಯಾ ಬಸ್ ಟೀಮ್ ಅವ್ರಿಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಎಂತಹ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ದೇಶದ ಪ್ರತಿಯೊಬ್ಬ ಎಂಟರ್ಪ್ರೆನರ್ಸ್ ಎಲ್ಲ ಇಲ್ಲಿಗೆ ಬಂದು ಮತ್ತೆ ನೀವೇನ್ ಮಾಡಿದ್ದೀರಾ ಈ ಸ್ಟಾರ್ಟ್ಅಪ್ನ ನಿಜವಾಗ್ಲೂ ನನ್ನ ಕಡೆಯಿಂದ ಮತ್ತೆ ಆಡಿಯನ್ಸ್ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಪ್ರಾಡಕ್ಟ್ ಎಂತವು ಅಂದ್ರೆ, ನಾನು ಗೋಲ್ಡನ್ ಯು ಅಥವಾ ಬೇರೆ ಕಡೆ ಎಲ್ಲಾದ್ರೂ ಯೂಸ್ ಮಾಡ್ಬೋದಾ ಅಂತ. ಜಿಮ್ಮಿ ಮತ್ತೆ Sure, ಡೆಲ್ಲಾ sure. ಅವರು ರೆಸಾರ್ಟ್ ನೋಡ್ಕೋತಾರೆ, ಅದಕ್ಕೆ ಹೇಳ್ದೆ. ನೀವು ಇಲ್ಲಿ ನೋಡ್ಬೋದು. ಸರ್, ನಾನು ಕಳೆದ 5 ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಆಗ ಬರೀ ಹೇರ್ ಆಯಿಲ್ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ಜನರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಆಗ್ತಾ ಜನರು ನನಗೆ ಕೇಳಕ್ ಶುರು ಮಾಡಿದ್ರು, ತೈಲ ನೀವು ಕೊಡ್ತಿದ್ದೀರಾ, ಅದು ಶಾಂಪೂ ಯಾವ್ದು ಯೂಸ್ ಮಾಡ್ತೀರಾ ಅಂತ. ಆಗ ನಾನು ಬೇರೆಯವ್ರಿಗೆ ಪ್ರಮೋಟ್ ಮಾಡೋದಕ್ಕಿಂತ ನಂದೇ ಆದ ಒಂದು ಬ್ರ್ಯಾಂಡ್ನ ಶುರು ಮಾಡೋಣ ಅನ್ಕೊಂಡೆ. ಅದರಲ್ಲಿ 1-2 ಸಲ ನಾನು ಫೇಲ್ ಆಗಿಬಿಟ್ಟೆ. ಅದಾದ್ಮೇಲೆ ಇದು 100% ತುಂಬ ಒಳ್ಳೆ ರಿಸಲ್ಟ್ ಕೊಡಕ್ಕೆ ಶುರು ಮಾಡ್ತು. ನಿಮ್ ಬಿಸ್ನೆಸ್ ಇವಾಗ ಎಲ್ಲಿ ತನಕ ಬಂದಿದೆ? ಮತ್ತೆ ಪ್ರತಿ ತಿಂಗಳು ಎಷ್ಟು ರೆವೆನ್ಯೂ ತಗೊಳ್ತೀರಾ? ಮತ್ತೆ ಹಾಗೆ ಸ್ವಲ್ಪ ನಿಮ್ ಪ್ಲಾನ್ಸ್ಗಳ ಬಗ್ಗೆನೂ ಹೇಳಿ ನಮ್ಗೆ. ನನಗೆ ಬಿಸ್ನೆಸ್ ಮಾಡೋಕ್ಕಂತ ಯಾವುದೇ ಉದ್ದೇಶ ಇರಲಿಲ್ಲ. ಹೇಳ್ತಾರಲ್ಲ, ನಮ್ಮ ಪ್ಲಾನ್ಸ್ ಬೇರೆ ಇರುತ್ತೆ, ಗಾಡ್ಸ್ ಪ್ಲಾನ್ ಬೇರೆ ಇರುತ್ತೆ ಅಂತ. ಹೀಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಕೆಲಸನೂ ಶುರು ಆಗೋಯ್ತು. ಮತ್ತೆ ದೇವ್ರ ಪ್ಲಾನ್ ಪ್ರಕಾರ ಇದೆಲ್ಲ ಹೀಗೆ ನಡೀತಾ ಬಂತು. ಮತ್ತೆ ಇಷ್ಟು ಮಟ್ಟಿಗೆ ಬೆಳೀತು. ಮತ್ತೆ 5 ವರ್ಷಕ್ಕೆ ಇಷ್ಟು ದೊಡ್ಡ ಬಿಸ್ನೆಸ್ ಆಯಿತು.
ಈಗ ನೀವು ಪ್ರಾಡಕ್ಟ್ಸ್ ಏನು ಮಾರ್ತಿದ್ದೀರಾ, ಅದನ್ನ ಆನ್ಲೈನ್ ಮಾರ್ತಿದ್ದೀರಾ ಇಲ್ಲ ಯಾವ್ದಾದ್ರು ಸ್ಟೋರಲ್ಲಿ ಮಾರ್ತಿದ್ದೀರಾ? ಸರ್, ನಾನೊಬ್ಳು ಚಿಕ್ಕ ಇನ್ಫ್ಲೂಯೆನ್ಸರು ಸೋಷಿಯಲ್ ಮೀಡಿಯಲ್ಲಿ, ಮತ್ತೆ ನನಗೆ 5 lakh ಫಾಲೋವರ್ಸ್ ಇದ್ದಾರೆ. ವಾವ್, ಹೌದು. ವೆರಿ ಗುಡ್. 5 ಲಕ್ಷ ಫಾಲೋವರ್ ಇದಾರೆ ಅಂದ್ರೆ ನೀವು ಚಿಕ್ಕ ಇನ್ಫ್ಲೂಯೆನ್ಸರ್ ಅಂತೂ ಅಲ್ಲ. ನನಗಂತೂ ನಾನು ಚಿಕ್ಕವಳೆ. ಅಲ್ಲಿಂದಾನೇ ನನಗೆ ಲೀಡ್ ಸಿಗತ್ತೆ. ನನಗೆ ಬುಕಿಂಗ್ಸ್ ಬರ್ತಾ ಇತ್ತು, ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೆ. ಅದಾದ್ಮೇಲೆ ನಾನು ವೆಬ್ಸೈಟ್ ಮಾಡಿದೆ ಝೋಯಾ ಹರ್ಬಲ್ಸ್ ಹೆಸರಲ್ಲಿ. ಅಲ್ಲಿ ಕೂಡ ನನಗೆ ಬುಕಿಂಗ್ಸ್ ಬರಕ್ ಶುರು ಆಯ್ತು. ಅಂಡ್ ನಾನು ಮೊದಲನೇ ಟ್ರಾನ್ಸ್ಜೆಂಡರು ಮಂಗಳಮುಖಿ, ಯಾರ್ದು ಅಮೆಝಾನ್ ನಲ್ಲಿ ಪ್ರಾಡಕ್ಟ್ಸ್ ಇದೆ. ಈ ಪ್ರಾಡಕ್ಟ್ ನ ಮಾಡೋದು ಒಂದು ಸಣ್ಣ ವಿಷಯ ಅಲ್ಲ. ಇಲ್ಲ, ನೀವ್ ಇಲ್ಲ. ಇದನ್ನ ಎಲ್ಲಿಂದ ಕಲ್ತ್ರಿ? ನನಗೆ ಗೊತ್ತಿತ್ತು ನಮ್ಮ ಇಂಡಿಯಾನಲ್ಲಿ ಟ್ರೆಡಿಷನಲ್ಲಿ ಆಮ್ಲಾ, ಶಿಕಕಾಯಿ, ಬ್ರಿಂಗರಾಜ್ ಮತ್ತೆ ಇನ್ನು ಹಲವಾರು ಗಿಡಮೂಲಿಕೆಗಳಿದೆ ಅಂತ. ಯಾವ್ದು ನಮ್ಗೆ ಗಿಫ್ಟ್ ಆಗಿ ಸಿಕ್ಕಿದೆ ನೇಚರ್ ಇಂದ, ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಇದರ 5 ಲೀಟರ್ ಕ್ಯಾನ್ ಮಾಡ್ತಾ ಇದ್ದೆ. ಹೀಗೇನೆ ಇದು ಸ್ವಲ್ಪ ಸ್ವಲ್ಪ ಆಗಿ ಹೀಗೆ ಶುರು ಆಗೋಯ್ತು. ಕಸ್ಟಮರ್ಸ್ ನನಗೆ ಹೇಗೆ ಅಪ್ರೋಚ್ ಮಾಡ್ತಾರೆ ಅಂದ್ರೆ, ನನಗೆ ಇದು ಬೇಕು, ಮತ್ತೆ ನಮಗೆ ಹೇರ್ ಆಯಿಲ್ ಬೇಕು ಶಾಂಪೂ ಜೊತೆ, ನಮಗೆ ಹೇರ್ ಮಾಸ್ಕ್ ಬೇಕು, ಮತ್ತೆ ಯಾರೋ ಹೇಳಿದ್ರು ನನಗೆ ಪಿಂಪಲ್ ಇದೆ, ಬೇವಿನ ಸೋಪ್ ಬೇಕು. ಆಗ ನಾನು ಬೇವಿನ ಸೊಪ್ಪಿಗೋಸ್ಕರ ನಾನು ಇಂಟರ್ನೆಟ್ ಅಕ್ಕನ ಸಹಾಯ ತಗೊಂಡೆ, ಅಲ್ಲಿ ಇಲ್ಲಿ ಸಹಾಯ ತಗೊಂಡೆ, ಮತ್ತೆ ಬೇವಿನ ಸೋಪ್ನ ಮಾಡಕ್ ಶುರು ಮಾಡಿದೆ, ಪಪ್ಪಾಯ ಸೋಪ್ನ ಮಾಡಕ್ ಶುರು ಮಾಡಿದೆ. ಈ ರೀತಿ ಸೋಪ್ನ ಜರ್ನಿ ಶುರು ಆಯ್ತು. ಮೇಡಮ್, ನಿಮ್ ಸೇಲ್ಸ್ ಎಷ್ಟಿದೆ? ಮಂತ್ಲಿ ಅರೌಂಡ್ 2.5 lakhs ತನಕ ಆಗ್ಬಿಡತ್ತೆ ಮಿನಿಮಮ್, ಮತ್ತೆ ಮ್ಯಾಕ್ಸಿಮಮ್ ಆಗ್ಬಿಡತ್ತೆ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ? ಆಗ್ಬಿಡತ್ತೆ, ಬಿಡಿಯಲ್ಲ. ಹೇಳಿ ಮೇಡಮ್, ನಮಗ್ ಗೊತ್ತಾಗ್ಬೇಕಲ್ಲ ಎಷ್ಟಾಗುತ್ತೆ ಅಂತ. ಮ್ಯಾಕ್ಸಿಮಮ್ 4.5. ಇಷ್ಟೇ ಹೇಳ್ಬಿಟ್ಟಿದ್ದೀರಾ ಅಂದ್ರೆ ಇದ್ರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದಿರಾ, ಎಷ್ಟು ಉಳಿಯುತ್ತೆ ಅಂತಾನು ಹೇಳ್ಬಿಡಿ ನೀವೀಗ. ಉಳ್ಕೊಳತ್ತೆ. ಮೇಡಮ್, ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳಿ. ಒಂದ್ ನಿಮಿಷ, ನಾನು ಇವ್ರ ಜೊತೆಗೆ ನಿಂತ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ನೀವೆಲ್ಲ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಟೈಟನ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು 100 ರೂಪಾಯಿ ಮಾರಿದಾಗ ನಿಮ್ಗೆ ಎಷ್ಟು ಲಾಭ ಬರುತ್ತೆ ಅಂತ ಅವ್ರಿಗೆ ಸರಿಯಾಗಿ ಗೊತ್ತಾದ್ರೆ ಅವ್ರಿಗೆ ಸರಿಯಾಗಿ ಗೊತ್ತಾಗುತ್ತೆ ಇದಕ್ಕೆ 1 ಕೋಟಿ ಹಾಕ್ಬೇಕಾ ಇಲ್ಲ 10 ಕೋಟಿ ಹಾಕ್ಬೇಕಾ ಅಂತ. ನೋಡಿ, 2.5 ಲಕ್ಷದಲ್ಲಿ ನೀವು ಅನ್ಕೊಳ್ಳಿ 60% ಪ್ರಾಫಿಟ್ ಆಗತ್ತೆ ಅಂತ. ನೀವು ಎಷ್ಟು ಜನಕ್ಕೆ ಕೆಲಸ ಕೊಡ್ತೀರಾ ಈ ಪ್ರಾಡಕ್ಟ್ ಇಂದ? ನಾವು 3 ಜನ ಇದ್ದೀವಿ. ಒಬ್ರು ಪ್ಯಾಕಿಂಗ್ ಮಾಡ್ತಾರೆ, ಇನ್ನೊಬ್ರು ಜೊತೆಲಿ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತಾರೆ. ನೈಸ್. ನಿಮ್ ಜೊತೆ ಫ್ರೆಂಡ್ಸ್ ಯಾರಾದ್ರೂ ಬಂದಿದಾರಾ ಇಲ್ಲಿಗೆ? ಅಮ್ಮ ಇದ್ದಾರೆ, ಸಿಸ್ಟರ್ ಇದ್ದಾರೆ. ಸರಿ, ಹಾಗಾದ್ರೆ ಕರೀರಿ ಅವ್ರನ್ನ. ಕರೀರಿ, ಪ್ಲೀಸ್ ಕರೀರಿ. ನಮಸ್ತೆ. ಇವತ್ತು ಇಂಥ ವೇದಿಕೆ ಮೇಲೆ ಇವ್ರನ್ನ ಇವರು ತಂದ್ಕೊಂಡ್ರ ರೀತಿ ಇದೆಯಲ್ಲ, ಇದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ತುಂಬ ಖುಷಿ ಆಗತ್ತೆ. ಇದೆಲ್ಲ ಇವಳಿಗೆ ಚಿಕ್ಕ ವಯಸ್ಸಿಂದನೂ ತುಂಬಾನೇ ಇಷ್ಟ ಇತ್ತು, ಮತ್ತೆ ಆಸಕ್ತಿನೂ ಇತ್ತು. ಈಗ ಸ್ವಲ್ಪ ದಿನ ಆಗಿದೆ ಅಷ್ಟೇ ನಮ್ಮನ್ನ ಅವಳು ಮೀಟ್ ಮಾಡಿ. 2-3 ವರ್ಷ ಆಗಿರ್ಬೋದು ಇದೆಲ್ಲ ನೋಡಿ. ನಮಗೆ ಗೊತ್ತಾಗಿ ತುಂಬ ವರ್ಷದಿಂದ ಗೊತ್ತೇ ಇರಲಿಲ್ಲ. ಅವರು ಜೀವನದಲ್ಲಿ ಏನೇನ್ ಮಾಡಿದಾರೋ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮಾಡಿದ್ದಾರೆ. ಇವತ್ತು ಇವ್ರಿಗೆ ಬ್ಲೆಸ್ಸಿಂಗ್ ನೀಡಿ ಆಶೀರ್ವಾದ ಮಾಡಿ ನಮ್ಮ ಎಲ್ಲ ಟೈಟನ್ಸ್ ನ ಖುಷಿ ಪಡಿಸಿ ಇನ್ವೆಸ್ಟ್ಮೆಂಟ್ ತಗೊಂಡೋಗ್ಲಿ. ಇದ್ದೇ ಇರುತ್ತೆ ಯಾವಾಗ್ಲೂ, ಮುಂಚೆಯಿಂದನೂ ಇತ್ತು ಅದೆಲ್ಲ. ಅದು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಇವಳು ಹಸುವಿಂದ ಅಂತೂ ಇರಲ್ಲ ಅಂತ ಗೊತ್ತು ನನಗೆ. ಥ್ಯಾಂಕ್ ಯು ಅಮ್ಮ, ಇಲ್ಲಿ ತನಕ ಬಂದಿದ್ದಕ್ಕೆ. ಒಂದು ಮಾರ್ಕೆಟ್ ಡಿಮ್ಯಾಂಡ್ ಕೂಡ ನೋಡೋಣ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. %92% ಜನಕ್ಕೆ ಅನ್ಸುತ್ತೆ ಈ ಪ್ರಾಡಕ್ಟ್ ನ ಅವಶ್ಯಕತೆ ಇದೆ ಅಂತ. ಝೋಯಾ ಅವರೇ, ನೀವು ಈ ಪ್ರೋಗ್ರಾಮ್ ಇಂದ ಏನನ್ನ ಬಯಸೋಕೆ ಇಷ್ಟಪಡ್ತೀರಾ? ಅದು ನಮ್ಮ ಟೈಟನ್ಸ್ ಇಂದ. ನಾನೊಂದು ಚಿಕ್ಕ ಫ್ಯಾಕ್ಟ್ರಿನ ಇಡಬೇಕು, ಎಲ್ಲಿ ಸ್ವಲ್ಪ ಜನ ಕೆಲಸ ಮಾಡಲಿ, ತುಂಬ ಜನಕ್ಕೆ ಕೆಲಸನೂ ಸಿಗಲಿ. ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯೋದಕ್ಕೆ ಮಷಿನರೀಸ್ ಇರಬೇಕು. ಇದೊಂದು 50 ಲಕ್ಷದ ಹತ್ತತ್ರ 50 lakhs ಕೊಟ್ರೆ ನೀವು ರಿಟರ್ನ್ಸ್ ಏನ್ ಕೊಡ್ತೀರಾ? 3%. ನಾನು ಸಂದೇಶ್ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಈಕ್ವಿಟಿ ಜಾಗದಲ್ಲಿ ನಾವೇನಾದರೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ ಇವರ ಫ್ಯಾಕ್ಟ್ರಿ ಒಳಗಡೆ ಇನ್ವೆಸ್ಟನ್ನು ಮಾಡಿ ವಿತೌಟ್ ಲುಕಿಂಗ್ ಇನ್ ಟು ಎನಿ ರಿಟರ್ನ್. ನನ್ನ ಪ್ರಕಾರ ಅದು ಚೆನ್ನಾಗಿರತ್ತೆ, ರಾದರ್ ದ್ಯಾನ್ ನಾವು ಟಿಪಿಕಲ್ ಪ್ರತಿ ಡೀಲ್ ಥರ ಟೈಟನ್ಸ್ ಥರ ಈಕ್ವಿಟಿ ತಗೊಳ್ಳೋದಕ್ಕಿಂತ. ನನಗಂತೂ ತುಂಬಾನೇ ಇಂಟ್ರೆಸ್ಟ್ ಇದೆ ಝೋಯಾ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ. ಮತ್ತೆ ನನಗೇನಿಷ್ಟ ಅಂದ್ರೆ, ನಾನು ನನ್ನ ಕಡೆಯಿಂದ
ಅವ್ರಿಗೆ ಎಲ್ಲ ವುಮೆನ್ ಕಮ್ಯುನಿಟೀಸ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಝೋಯಾ ಅವ್ರ ಕತೆನ ದೂರ ದೂರಕ್ಕೂ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು 5 ಲಕ್ಷ ರೂಪಾಯಿನ ನನ್ನ CSR ಫಂಡಿಂದ ಇವ್ರಿಗೆ ಆಸ್ ಎ ಕಾಂಟ್ರಿಬ್ಯೂಷನ್, ಆಸ್ ಎ ಗ್ರಾಂಟ್ ಕೊಡೋಕೆ ಇಷ್ಟಪಡ್ತೀನಿ, ವಿತೌಟ್ ಲುಕಿಂಗ್ ಇನ್ ಟು ಎನಿ ಇಕ್ವಿಟಿ. ಐ ಥಿಂಕ್ ನಾವು ಇವರ ಪೇಸ್ನ ಕನ್ಸಲ್ಲಿ ಇರೋದಕ್ಕೆ ಬಿಡೋಣ, ಮತ್ತೆ ಇವರ ಗ್ರೋತ್ ಜರ್ನಿನಲ್ಲಿ ಇವ್ರ ಪ್ರಕಾರ ಹೆಲ್ಪ್ ಮಾಡೋಣ. ಅಟ್ಲೀಸ್ಟ್ ನಾನು ಇದನ್ನ ಹೇಳಕ್ ಬಯಸ್ತೀನಿ. ವೆರಿ ವೆಲ್ ಪುಟ್ ಸರ್, ವೆರಿ ಥ್ಯಾಂಕ್ ಯು. ವೆಲ್. ಇವ್ರ ಜೊತೆಗೆ ನಾನು ಒಂದು 5 ಲಕ್ಷ ರೂಪಾಯಿ ಕೊಡ್ತೀನಿ. ಥ್ಯಾಂಕ್ ಯು. ಯಾಕಂದ್ರೆ ಇವರ ಇನಿಷಿಯಲ್ ಕನಸುಗಳನ್ನ ಪೂರ್ತಿ ಮಾಡ್ಕೊಳ್ಳಿ ಅಂತ, ಅದನ್ನ ಇವ್ರದೇ ರೀತಿಯಲ್ಲಿ ಇವ್ರದೇ ಹಾದಿಯಲ್ಲಿ ತಮ್ಮ ಕನಸುಗಳನ್ನ ಪೂರ್ತಿ ಮಾಡ್ಕೊಳಕ್ಕಾಗ್ಲಿ ಅಂತ. ಥ್ಯಾಂಕ್ ಯು. ನಾನು ನಿಮಗೆ 2 ರೀತಿಲಿ ಹೆಲ್ಪ್ ಮಾಡ್ಬೋದು. ಒಂದು, ನನಗೆ ಹೊರಗಡೆ ತುಂಬ ಇನ್ಫ್ಲೂಯೆನ್ಸ್ ಇದೆ, ಅಲ್ಲಿಂದ ಕೂಡ ನಿಮ್ಮನ್ನ ಮಾರ್ಕೆಟಲ್ಲಿ ಯಾವ ರೀತಿ ರೀಚ್ ಮಾಡಿಸ್ಬೇಕೋ ಆ ರೀತಿ ಮಾಡಿಸ್ತೀನಿ. ಇದೇ ನನ್ನ ಹೆಲ್ಪ್ ಆಗಿರುತ್ತೆ. ನನ್ನ ತುಂಬ ದೊಡ್ಡ ಸೆಟಪ್ ಇಂದೋರಲ್ಲಿ ಕೂಡ ಇದೆ, ಅಲ್ಲಿಂದ ನಾನು 5 ಲಕ್ಷದ ಆರ್ಡರ್ ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ ನಿಮಗೆ. ಇಂಡೈರೆಕ್ಟ್ ವೇಯಲ್ಲಿ ನಾನು ನಿಮ್ಮ ಜೊತೆ ಪ್ರಾಡಕ್ಟ್ ಡೆವಲಪ್ಮೆಂಟ್, ಯಾವುದೇ ರೀತಿಯ ಗೈಡೆನ್ಸ್ ಕೂಡ ಇರ್ಬೋದು, ಅಥವಾ ಬ್ರ್ಯಾಂಡಿಂಗ್, ಇಂಡೋರ್ ಮಾರ್ಕೆಟ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ, ನಿಮಗೆ ಯಾವುದೇ ರೀತಿ ಹೆಲ್ಪ್ ಬೇಕು ಅಂತಂದರೆ ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೀನಿ ಅಂತ ಅಂದ್ಕೊಳ್ಳಿ ನೀವು. ಥ್ಯಾಂಕ್ ಯು. ಝೋಯಾ ಅವರೇ, ನಿಮ್ಗಂತೂ ಎಲ್ಲಾ ಟೈಟನ್ಸ್ನ ಸಪೋರ್ಟ್ ಸಿಕ್ಕಿದೆ, ಎಲ್ಲರಿಂದ ಫಂಡಿಂಗು ಸಿಕ್ಕಿದೆ, ಎಲ್ಲರಿಂದ ಮೆಂಟರ್ಶಿಪ್ ಸಿಕ್ಕಿದೆ, ಆರ್ಡರ್ ಕೂಡ ಮತ್ತೆ ಆರ್ಡರ್ ಕೂಡ ಸಿಕ್ತು. ಸಿಕ್ಕಿದೆ ಜೊತೆಗೆ. ಬನ್ನಿ ಹಾಗಾದ್ರೆ ಕೈ ಮಿಲಾಯಿಸಿ. ಆಲ್ ದಿ ಬೆಸ್ಟ್ ನಿಮಗೆ. ದೇವರು ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಲಿ. All the ಥ್ಯಾಂಕ್ ಯು. ನಮ್ಮ ಆಸೆ ಏನಂದ್ರೆ ಇವರೆಲ್ಲರ ಜೊತೆಗೆ ನೀವೆಷ್ಟು ಮುಂದೆ ಬೆಳಿಬೇಕು ಅಂದ್ರೆ ಮುಂದಿನ ಐಡಿಯಾ ಬಸ್ ಸೀಸನ್ ಅಲ್ಲಿ ಒಂದು ಟರ್ನ್ ಓವರ್ ಮತ್ತೆ ಮಾರ್ಕೆಟಿಂಗ್ ಡಿಮ್ಯಾಂಡ್ ಜೊತೆ ಬನ್ನಿ ಅಂತ. ಅಲ್ಲಿ ತಲುಪಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗಲಿ.